ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಇದ್ದೀರಾ ಅಂತಂದರೆ, ಅಥವಾ ನೀವೇನಾದರೂ ಯೂಟ್ಯೂಬರ್ ಆಗಬೇಕಂತ ಇದ್ದೀರಾ ಅಂತಂದರೆ, ನಿಮಗೇನು ಗೊತ್ತಿರಲ್ಲ ವಿಡಿಯೋ ಶೂಟ್ ಮಾಡೋದು ಹೇಗೆ, ತಮ್ಮೇಲ್ ಮಾಡೋದು ಯಾವ ಅಪ್ಲಿಕೇಶನಲ್ಲಿ ಮಾಡಬೇಕು, ಹಾಗೂ ವಿಡಿಯೋನ ನೀವು ಎಡಿಟ್ನ ಮಾಡಲು ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು, ನಿಮಗೇನು ಗೊತ್ತಿಲ್ಲಪ್ಪ ಅಂತಂದರೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನೋಡಿ, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತಂದರೆ ನಿಮಗೊಂದು ಜಿಮೇಲ್ ಅಕೌಂಟ್ ಅವಶ್ಯಕತೆ ಇದ್ದೇ ಇರುತ್ತೆ. ತುಂಬ ಜನರ ಹತ್ರ ಈ ಒಂದು ಜಿಮೇಲ್ ಅಕೌಂಟ್ ಇರುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಕ್ರಿಯೇಟ್ನ ಮಾಡ್ಕೊಳ್ಳಿ. ಅದೇ ಒಂದು ಜಿಮೇಲಿಂದ ನಿಮ್ಮ ಒಂದು ಚಾನಲ್ ನೀವು ಕ್ರಿಯೇಟ್ನ ಮಾಡ್ಕೊಳ್ಳಿ. ಈಗ ನಿಮ್ಮೊಂದು ಚಾನಲ್ ಕ್ರಿಯೇಟ್ ಆಯಿತು. ಇನ್ನು ಮುಂದೇನಪ್ಪ ಅಂತ ನೀವು ವಿಡಿಯೋ ಶೂಟ್ ಮಾಡಬೇಕು. ನೋಡಿ, ವಿಡಿಯೋ ಶೂಟ್ ಮಾಡೋದಕ್ಕೆ ನಿಮಗೆ ಒಂದು ಸ್ಟ್ಯಾಂಡ್ ಅವಶ್ಯಕತೆ ಬೀಳುತ್ತೆ. ನೀವು ನೋಡ್ತಿರ್ಬೋದು ಪಕ್ಕದಲ್ಲಿ ಈ ಥರ ಒಂದು ಸ್ಟ್ಯಾಂಡ್. ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಮನೆಯಲ್ಲಿ ಒಂದು ಯಾವುದೇ ನಿಮ್ಮದು ಕಂಫರ್ಟ್ ಆಗಿರುವಂಥ ಒಂದು ಜಾಗ ಇರುತ್ತೆ ನೋಡಿ, ಅಲ್ಲಿಟ್ಟ ನೀವು ಶೂಟನ್ನು ಮಾಡಿ. ದುಡ್ಡಿದ್ದರೆ ಸ್ಟ್ಯಾಂಡ್ ತೊಗೊಳ್ಳಿ, ಇಲ್ಲಪ್ಪ ನೀವು ವಿಡಿಯೋ ಅದರಲ್ಲಿ ನೀವು ಇಟ್ಟು ಶೂಟನ್ನ ಮಾಡಿ. ನೋಡಿ, ಕ್ಯಾಮ್ರಾ ತೊಗೋಬೇಕಂತ ಏನಿಲ್ಲ. ಈ ಕ್ಯಾನಾನು, DSLR ಕ್ಯಾಮ್ರಾ, ನಿಕಾನು ಈ ಥರ ತೊಗೋಬೇಕಂತ ಏನಿಲ್ಲ. ಇನ್ನೊಂದು ನೋಡಿ, ಸ್ಟಾರ್ಟಿಂಗಿಗೆ ಯಾರು ಕೂಡ ಯೂಟ್ಯೂಬ್ಗೆ ದುಡ್ಡನ್ನು ಹಾಕೋದಕ್ಕೆ ಹೋಗ್ಬೇಡಿ. ಅಂದರೆ ಅದಕ್ಕೆ ತುಂಬ ಹೆವಿ ಅದಕ್ಕೆ ದುಡ್ಡು ನೀವು ಸುರಿಯೋದಕ್ಕೆ ಹೋಗ್ಬೇಡಿ. ದೊಡ್ಡ ದೊಡ್ಡ ಕ್ಯಾಮ್ರಾ ತೊಗೊಳೋದು, ಲೈಟಿಂಗ್ ತೊಗೊಳೋದು, ಬ್ಯಾಕ್ಗ್ರೌಂಡ್ ಇದು ಮಾಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಬ್ಯಾಕ್ಗ್ರೌಂಡು ನೋಡಿ ಹೇಗಿದೆಪ್ಪ ಅಂತಂದರೆ ನಿಮ್ಮ ಒಂದು ಕಂಟೆಂಟ್ ನೋಡಲು ಬರ್ತಾರೆ ಜನ, ಹೊರತು ನಿಮ್ಮ ಬ್ಯಾಕ್ಗ್ರೌಂಡ್ ನೋಡೋದಕ್ಕೆ ಬರಲ್ಲ. ಬ್ಯಾಕ್ಗ್ರೌಂಡು ಚೆನ್ನಾಗಿದ್ದರೆ ಓಕೆ, ವ್ಯೂಸು ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ, ವಾಚ್ ಟೈಮ್ ಜಾಸ್ತಿ ಬರುತ್ತೆ, ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಆದರೆ ಸ್ಟಾರ್ಟಿಂಗಿಗೆ ಎಲ್ಲವನ್ನು ಹಾಕೋದಕ್ಕೆ ಹೋಗ್ಬೇಡಿ. ನೋಡಿ, ಇನ್ವೆಸ್ಟ್ಮೆಂಟನ್ನು ನೀವು ಕಡಿಮೆ ಮಾಡಿ ಆದಷ್ಟು ಯೂಟ್ಯೂಬ್ಗೆ. ನೋಡಿ, ನಿಮ್ಮ ಹತ್ರ ದುಡ್ಡಿದ್ದರೆ ಓಕೆ, ಆಸ್ತಿ ಇದೆ, ತುಂಬ ದುಡ್ಡಿದೆ, ಫರಕ್ ಬೀಳಲ್ಲಪ್ಪ ಅಂದರೂ ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿ. ನೋಡಿ, ನನ್ನ ಹತ್ರ ದುಡ್ಡಿರಲ್ಲ ನನ್ನ ಹತ್ರ ಬಜೆಟ್ ಕಡಿಮೆ ಇರುತ್ತೆ, ಈ ಥರ ಇರೋರು ಕ್ಯಾಮ್ರಾ ತೊಗೊಳೋದಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಈ ಥರ ಮಾಡ್ಕೋಬೇಕು. ನೋಡಿ, ಬ್ಯಾಕ್ಗ್ರೌಂಡಿಗೆ ಒಂದು ಬ್ಲೂ ಸ್ಕ್ರೀನು, ವೈಟ್ ಸ್ಕ್ರೀನು, ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಕೊಳ್ಳಿ ಸಾಕು. ಈ ಥರ ಮಾಡಿ. ನೋಡಿ, ವಿಡಿಯೋನ ನೀವು ಶೂಟ್ ಮಾಡೋದಕ್ಕೆ ನೀವು ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಿ. ನೋಡಿ, ನಿಮ್ಮ ಒಂದು ಸ್ಮಾರ್ಟ್ಫೋನ್ ಕ್ಯಾಮ್ರಾದಲ್ಲಿ ನೀವು ಅದನ್ನು ಶೂಟ್ನ ಮಾಡಿ. ಇಲ್ಲಪ್ಪ ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ, ಓಪನ್ ಕ್ಯಾಮ್ರಾ ಅಂತ, ಅದರಲ್ಲಿ ನೀವು ವಿಡಿಯೋನ ಶೂಟ್ನ ಮಾಡ್ಬೋದು. ನಾನು ಪರ್ಸನಲ್ಲಾಗಿ ಫೋನಲ್ಲಿರುವಂಥ ಒಂದು ಕ್ಯಾಮ್ರಾನ ಯೂಸ್ನ ಮಾಡ್ತೇನೆ. ಹಾಗೆ ಒಂದು ಮೈಕನ್ನು ತೊಗೊಳ್ಳಿ, ಬೋಯಾ ಮೈಕ್ ಅಂತ, ಇದು ಚೆನ್ನಾಗಿರುತ್ತೆ. ಇದನ್ನು ಮೈಕನ್ನು ಯೂಸ್ ಮಾಡ್ತಿರೋದು 2.5 ಇಯರ್ ನಾನು ಯೂಸ್ ಮಾಡ್ತಿದ್ದೀನಿ. ಕಳೆದ 2.5 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೇನೆ. ಬೋಯಾ ಮೈಕ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 800 ರೂಪಾಯಿ ಆಸ್ಪಾಸ್ ಆಗ್ಬೋದು. ಇಲ್ಲಿ ನಾನು ಫೋಟೋ ಹಾಕಿರ್ತೀನಿ ನೋಡಿ, ಈ ಮೈಕನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನೀವು ವಿಡಿಯೋ ಶೂಟ್ ಮಾಡಿದ್ರಿ, ಒಂದು ಮೈಕ್ ತೊಗೊಂಡ್ರಿ. ಈಗ ನೋಡಿ, ವಿಡಿಯೋ ನೀವು ಎಡಿಟ್ನ ಮಾಡಲು ನಾನು ಪರ್ಸ್ನಲ್ಲಾಗಿ ನೋಡಿ, PC ಇದ್ದರೆ ಅದರಲ್ಲಿ ಪ್ರೀಮಿಯರ್ ಪ್ರೋ ಇರುತ್ತೆ. PC ಇಲ್ಲಪ್ಪ ಅಂತ ನೀವು ನಿಮ್ಮ ಒಂದು ಫೋನಲ್ಲಿ ನೀವು ಅದನ್ನು ಮಾಡ್ಬೋದು. ನೋಡಿ, ಇನ್ಶಾಟ್ ಇದೆ ಮತ್ತು ಕೈನ್ ಮಾಸ್ಟರ್ ಇದೆ. ಇನ್ಶಾಟ್, ಕೈನ್ ಮಾಸ್ಟರ್ ಇವೆರಡು ನೀವು ಯೂಸನ್ನು ಮಾಡಿ. ಇದರಲ್ಲಿ ಬೇಸಿಕ್ಕು ಅಷ್ಟೇನು ಟಫ್ ಇರಲ್ಲ, ಇದರಲ್ಲಿ ಯೂಸ್ ಮಾಡಿ. ಇಲ್ಲಪ್ಪ ನಿಮ್ಮ ಹತ್ರ ಏನಾದರೂ PC ಇದ್ದರೆ ನೀವು ಪ್ರೀಮಿಯರ್ ಪ್ರೋ, ಅಡಾಬ್ ಈ ಥರ ಬರುತ್ತಲ್ಲಿ ಅದನ್ನೇ ಯೂಸ್ನ ಮಾಡ್ಕೊಳ್ಳಿ. ನೋಡಿ, ಒಂದು ಮೈಕ್ ತೊಗೊಳ್ಳಿ. ಆಮೇಲೆ ಇನ್ನು ಮುಂದೆ ನೀವು ಏನಪ್ಪ ಅಂತಂದರೆ ತಮ್ಮೇಲ್ ಮಾಡಲು ನೋಡಿ, ತಮ್ಮೇಲ್ನ ಮಾಡೋದಕ್ಕೆ ನಾನು ನಿಮಗೆ 3 ಅಪ್ಲಿಕೇಶನ್ ನಿಮಗೆ ಹೇಳ್ತೇನೆ ನೋಡಿ. ಪಿಕ್ಸಲ್ಯಾಬ್, ಪಿಕ್ಸಾರ್ಟ ಮತ್ತು ಪಿಕ್ಸಾರ್ಟ ಮತ್ತು ಪಿಕ್ಸಾರ್ಟ, ಈ 3 ಅಪ್ಲಿಕೇಶನ್ ನೀವು ಯೂಸನ್ನು ಮಾಡಿ. ಸಿಂಪಲ್ ನೋಡಿ, ಇಷ್ಟೇ. ವಿಡಿಯೋ ನೀವು ನಿಮ್ಮೊಂದು ಫೋನಲ್ಲಿ ನೀವು ಅದನ್ನು ವಿಡಿಯೋನ ಶೂಟನ್ನು ಮಾಡಿ. ಒಂದು ಮೈಕ್ ತೊಗೊಳ್ಳಿ, ಚೆನ್ನಾಗಿರುವಂಥ ಒಂದು ಮೈಕು, ಬೋಯಾ ಮೈಕ್ ನೋಡಿ, ಅದನ್ನು ತೊಗೊಳ್ಳಿ. ದುಡ್ಡಿದ್ದರೆ ಸ್ಟ್ಯಾಂಡ್ ತೊಗೊಳ್ಳಿ, ಯಾಕಂದರೆ ಮೈಕು ಕಂಪಲ್ಸರಿ ತೊಗೊಳ್ಳೇಬೇಕು. ಯಾಕಂದರೆ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರಬೇಕು. ನಿಮ್ಮ ಆಡಿಯೋ ಕ್ವಾಲಿಟಿ ಯಾವ ಥರ ಇರುತ್ತೆ ನೋಡಿ, ಆ ಥರ ನಿಮಗೆ ಯೂಸ್ ಹೋಗುತ್ತೆ. ಮೈಕ್ ತೊಗೊಳ್ಳಿ. ಸ್ಟ್ಯಾಂಡು ದುಡ್ಡಿದ್ರೆ ಸ್ಟ್ಯಾಂಡ್ ತೊಗೊಳ್ಳಿ, ಇಲ್ಲಪ್ಪ ಅಂತಂದರೆ ಒಂದು ಜಾಗದಲ್ಲಿಟ್ಟು ವಿಡಿಯೋ ಶೂಟನ್ನು ಮಾಡಿ. ಮತ್ತು ವಿಡಿಯೋ ನೀವು ಎಡಿಟ್ನ ಮಾಡಲು ಇನ್ಶಾಟ್, ಕೈನ್ ಮಾಸ್ಟರ್ ಯೂಸ್ ಮಾಡ್ಕೊಳ್ಳಿ. ಮತ್ತು ತಮ್ಮೇಲ್ನ ಮಾಡೋದಕ್ಕೆ ಪಿಕ್ಸಾರ್ಟ, ಪಿಕ್ಸಲ್ಯಾಬ್, ಪಿಕ್ಸಾರ್ಟ್, ಈ 3 ಆ್ಯಪ್ಸನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ಗ್ರೌಂಡಿಗೆ ನೀವು ಲೈಟಿಂಗ್ ಇದು ಏನು ತೊಗೊಳಕ್ಕೆ ಹೋಗಬೇಡಿ.
ತುಂಬ ಬೆಳಕಿರುವಂಥ ಒಂದು ಜಾಗದಲ್ಲಿ ನೀವು ಅದನ್ನು ಇಟ್ಟು ಶೂಟನ್ನ ಮಾಡಿ. ಮತ್ತು ಇನ್ನೊಂದು ನೋಡಿ, ಮೋಸ್ಟ್ ಇಂಪಾರ್ಟೆಂಟು, ನೀವು ವಿಡಿಯೋ ಎಡಿಟ್ನ ಎಲ್ಲ ಆದಮೇಲೆ ನೀವು ಕ್ರೋಮಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಿ. ಅದಕ್ಕೆ ಅಂತ ಒಂದು ವೇ ಇದೆ. ನಿಮಗೇನಾದರೂ ಗೊತ್ತಿಲ್ಲಪ್ಪ ಅಂತ ನಂಗೆ ಕಮೆಂಟನ್ನು ಮಾಡಿ, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಥರ ಸಿಂಪಲ್ಲಾಗಿ ಮಾಡಿ. ಇನ್ನೊಂದು ನಾನು ನಿಮಗೆ ಮತ್ತೆ ಹೇಳ್ತೇನೆ ನೋಡಿ, ಇನ್ವೆಸ್ಟ್ಮೆಂಟ್ ನೀವು ಆದಷ್ಟು ಕಡಿಮೆ ಮಾಡಿ. ದುಡ್ಡಿದ್ರೆ ಮಾಡಿ, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಈ ಥರ ಮಾಡಿ ನೋಡಿ. ಇಷ್ಟ ನೀವು ಫಾಲೋ ಮಾಡಿ. ನಿಮಗೆ ಇವೆಲ್ಲವನ್ನ ಮಾಡ್ತಾ ನಿಮಗೆ ಈಸಿ ಆಗಿಬಿಡುತ್ತೆ. ಆವಾಗ ನೀವು ಆರಾಮಾಗಿ ಮಾಡ್ಕೋಬೋದು. ಯಾವುದೇ ನಿಮ್ಗೆ ಟಫ್ ಅನಿಸಲ್ಲ, ಏನು ಅನಿಸಲ್ಲ. ಇದಿಷ್ಟು ಮಾಡ್ಕೊಳ್ಳಿ. ಮುಂದೆ ನಿಮಗೇನಾದರೂ ಯೂಸು ಚೆನ್ನಾಗಿ ಬಂದರೆ, ವ್ಯೂಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೆ, ಅರ್ನಿಂಗ್ಸ್ ಕೂಡ ನಿಮಗೆ ಜಾಸ್ತಿ ಆದರೆ, ಆವಾಗ ಒಂದೊಂದಾಗಿ ಕ್ಯಾಮ್ರಾ ತೊಗೊಳ್ಳಿ, ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಬಿಗಿನರ್ಸ್ಗೆ. ಈ ಎಲ್ಲ ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತೇನೆ. ಇನ್ನೂ ಹಲವಾರು ಅಪ್ಲಿಕೇಶನ್ ಇರುತ್ತೆ, ಬೇರೆ ಬೇರೆ ಆ್ಯಪ್ಸ್ ಇರುತ್ತೆ. ನಾನು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಬೇಸಿಕ್ಕು. ಇಷ್ಟನ್ನು ನೀವು ಮಾಡ್ಕೊಳ್ಳಿ. ಮುಂದೆ ಬರ್ತಾ ನೀವು ಅದನ್ನು ಅಪ್ಡೇಟ್ ಆಗಿ ನೀವು ಅದನ್ನು ಚೇಂಜ್ ಮಾಡ್ತಾ ಹೋಗ್ತೀರಾ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುವಂತ ಅನ್ಕೊತೀನಿ. ನೋಡಿ, ಹೇಳಬೇಕು ಅಂತ ಇದೆ ಅಂತಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ನೋಡಿ, ಮತ್ತು ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಈ ಥರ ನಾನು ಕ್ರಿಯೇಟ್ ಮಾಡಬೇಕು, ನಾನೊಬ್ಬ ಯೂಟ್ಯೂಬರ್ ಆಗಬೇಕು, ನನಗೇನು ಗೊತ್ತಿಲ್ಲಪ್ಪ ಅಂತ ಅನ್ನೋರಿಗೆ ನೀವು ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ. ನೀವು ನೋಡಿ ಅವರು ಕೂಡ ಶೇರ್ ಮಾಡಿ. ನೋಡಿ, ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು. ನಿಮಗೆ ಅನಿಸ್ತೀವಿ ಒಂದು ದಯವಿಟ್ಟು ಕಮೆಂಟನ್ನು ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ.